ಸೆಪ್ಟೆಂಬರ್ 15ನೇ ತಾರೀಕು ಇವತ್ತು ಕಳೆ ತೆಗ್ಸಾದ್ಮೇಲೆ ಬೆಳಗ್ಗೆ ಗೊಬ್ಬರ ಕಲಿಸೋದನ್ನೆಲ್ಲ ನಿಮಗೆ ತೋರಿಸಿದ್ನಲ್ಲ, MOP 0050, ಆಮೇಲೆ 20-20-0-13 ಎರಡು ಒಂದೊಂದು ಬ್ಯಾಗು, ಆಮೇಲೆ ಸ್ಯಾಟ್ರೈಟು 50 kg IMTದು, ಜೊತೆಗೆ ಪೊಟ್ಯಾಷಿಯಮ್ ಸಾನೆಟ್ ಒಂದು 25 kg, ಫರ್ಟೇರಾ 2 ಬ್ಯಾಗ್ 4 kgದು, ಅದ್ರ ಜೊತೆಗೆ ಫೆರಸ್ ಸಲ್ಫೇಟು 20 kg, ಬೋರೋಕಾಲ್ ಜಿಂಜರು 20 kg, ಮತ್ತು ಸಾಫ್ ಒಂದು 2 ಪ್ಯಾಕೆಟ್ ಅರ್ಧ kgದು. ಸೊ ಇದಿಷ್ಟು ಹಾಕ್ಕೊಂಬಿಟ್ಟು ಗೊಬ್ಬರ ಹಾಕಿಸ್ತಾಯಿದ್ದೀವಿ. ಸೊ ಇವತ್ತಿಂದ ಒಂದು 5 ಡೇಸಲ್ಲಿ ನಿಮಗೆ ಏನು ಡಿಫ್ರೆನ್ಸ್ ಅಂತ ತೋರಿಸ್ತೀನಿ. ಸೊ ಇವತ್ತು ಸೆಪ್ಟೆಂಬರ್ 15, ಸೆಪ್ಟೆಂಬರ್ 20ಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನಿಮಗೆ. ಸೊ ಇದ್ರ ಜೊತೆಗೆ ಇನ್ನೊಂದೇನೆಂದರೆ, ಇನ್ನು 2 ಡೇಸಲ್ಲಿ ನಾನು ಲಾಸ್ಟ್ ಟೈಮ್ ನಿಮಗೆ ವಿಡಿಯೋದಲ್ಲಿ ಮಾಡಿರ್ತಕ್ಕಂತಹ ಪ್ರೊಯಾಕ್ಸರು, ಅದ್ರ ಜೊತೆಗೆ ಮತ್ತು ನಾನು ಕಂಟೆಂಟಲ್ಲಿ ಹೇಳಿದ್ನಲ್ಲ ಅದಷ್ಟು ಕೂಡ ಸ್ಪ್ರೇ ಮಾಡಬೇಕು. ಸೊ ನೋಡ್ಕೊಳ್ಳಿ ಇವಾಗ ಡಿಫ್ರೆನ್ಸ್ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ನೆಕ್ಸ್ಟು. ಸೊ ಇವಾಗೆಲ್ಲ ಈ ಕಡೆ ಆಲ್ಮೋಸ್ಟ್ ಕೂಡಿದೆ ಗಿಡಗಳು, ಮರಿಗಳ ಸಂಖ್ಯೆನೂ ಸಹ ಚೆನ್ನಾಗಿ ಬಂದಿದೆ. ಸೊ ನೋಡ್ತಾ ಇರ್ಬೋದು. ಸೊ ಗೊಬ್ಬರ ಈ ಹಂತದಲ್ಲಿ ಏನು ಕೊಡ್ತಾ ಇರೋದಂತಂದರೆ, ಗೆಡ್ಡೆಗಳ ಸೈಜು ಚೆನ್ನಾಗೋದಕ್ಕೆ, ತೂಕ ಬರೋದಕ್ಕೆ, ಗ್ರೀನಿಶ್ ಆಗಿರೋದಕ್ಕೆ. ಸೊ ಇದೆಲ್ಲದೂ ಕೂಡ ಮ್ಯಾಟ್ರ್ ಆಗುತ್ತೆ. ಯಾರ್ದು ಈ ಹಂತದಲ್ಲಿ ಈ ಒಂದು ಸ್ಟೇಜಲ್ಲಿ ಇರುತ್ತಲ್ಲ, ನೀವೆಲ್ಲ ಮಣ್ಣು ಹಾಕಿಸ್ಬಿಟ್ಟು ಗೊಬ್ಬರ ಕೊಟ್ಬಿಡಿ. ಸೊ ನೋಡ್ತಾ ಇರ್ಬೋದು, ನಂದ್ರಲ್ಲೂ ಪೆರಿಕಿಲೇರ ಲೈಟಾಗಿ ಇನ್ನೂ ಡಿಸೀಸ್ ಇದೆ, ಕಂಪ್ಲೀಟ್ ಕ್ಯೂರ್ ಆಗಿಲ್ಲ. ಬಟ್ ಹೊಸದಾಗಿ ಬಂದಿರೋ ಎಲೆಗಳು ಹೈಟಾಗಿದ್ದಾವೆ, ಬುಡದಲ್ಲಿ ಮರಿಗಳ ಸಂಖ್ಯೆ ಎಲ್ಲ ಚೆನ್ನಾಗಿ ಬರ್ತಾಯಿದ್ದಾವೆ. ಸೊ ಹಾಗಾಗಿ ಆದಷ್ಟು ಫೋಕಸ್ ಮಾಡಿ. ಇನ್ನು ಈಗ ನಂದು ಕರೆಕ್ಟಾಗಿ 5 ತಿಂಗಳು 10 ದಿನ ಆಗಿದೆ. IMTದು, ಪೊಟ್ಯಾಷಿಯಮ್ ಸಾನೆಟು, ಫರ್ಟೇರಾ ಸ್ಯಾಟ್ರೈಟು ಮತ್ತು ಪೊಟ್ಯಾಷಿಯಮ್ ಸಾನೆಟು, ಇದು IMT ತೊಗೊಂಡಿದ್ದು. ಮಹಾದನ್ನಿಂದು ಅಥವಾ ಫ್ಯಾಕ್ಟಿಂದು ನೀವು 20-20-0-13 ತೊಗೊಳ್ಳಿ. ಸೊ ಆಲ್ರೆಡಿ ನಾನು ಎಲ್ಲ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇವಾಗ ಅಪ್ಲಿಕೇಟ್ ಮಾಡ್ತಾ ಇರೋದು ನಿಮಗೆ ತೋರಿಸ್ತಿದ್ದೀನಿ, ಯಾವುದೂ ಕೂಡ ಹೈಡ್ ಆ್ಯಂಡ್ ಸೀಕ್ ಮಾಡ್ತಾಯಿಲ್ಲ. ಸೊ ಇದೇ ಕಾಂಬಿನೇಷನ್ನ ಏನಕ್ಕೆ ಬಳಸ್ತಿದ್ದೀನಿ ಅಂದರೆ, ಇವು ತುಂಬ ಚೆನ್ನಾಗೇ ವರ್ಕ್ ಆಗ್ತಾಯಿದೆ ನನಗೆ ಲಾಸ್ಟ್ ಟೈಮಿಂದ. ಸೊ ಹಾಗಾಗಿ ನಾನು ಇದನ್ನು ಬಳಸ್ತಾಯಿದ್ದೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ಪಲ್ಲಿ ಅಥವಾ ಫೋನ್ ಮಾಡಿ ಕೂಡ ಕೇಳಿ. ಕೆಲವ್ರು ಕೇಳಿದ್ದಾರೆ, ನಂಬರ್ ಕೊಟ್ಟಿದ್ದೀನಿ. ಸೊ ಆದಷ್ಟು ನನಗೆ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡ್ತೀನಿ ನಿಮಗೆ. ಸೊ ಇಷ್ಟ ಆಗಿದೆ ಇವತ್ತಿಗೆ ವರ್ಕು. ನೆಕ್ಸ್ಟು 2 ಡೇಸಲ್ಲಿ ಸ್ಪ್ರೇ ಮಾಡಬೇಕು, ಅದ್ರದ್ದು ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು.